Dear student, I am your Jagdish sir. Today we learn about 4th class English, Unit 3, Environment, Subunit, Tree and River. Let us see tree and river question answers. ಅಂದರೆ ಏನಪ್ಪ ಅಂದರೆ ಟ್ರೀ ಮತ್ತು ಮರ ಮತ್ತು ಈ ನದಿಯ ಪ್ರಶ್ನೋತ್ತರಗಳ ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ಒಂದು ಅವಧಿಯಲ್ಲಿ ನೋಡೋಣ. ಸ್ಪೀಕ್ ಅಂದರೆ ಏನಪ್ಪ ಅಂದ್ರೆ ಮಾತನಾಡು. ಸ್ಪೀಕ್ ಅಂದ್ರೆ ಏನು? ಮಾತನಾಡು. ರೀಡ್ ಆ್ಯಂಡ್ ಆನ್ಸರ್ ಓರಲಿ, ಓದಿ ಮತ್ತು ಉತ್ತರವನ್ನು ಮಾತಿನ ಮೂಲಕ ತಿಳಿಸ್ರಿ. ಮೌಖಿಕವಾಗಿ ಉತ್ತರವನ್ನು ತಿಳಿಸ್ರಿ ತಿಳಿದರು. ಒಂದನೇ ಪ್ರಶ್ನೆ, ಹೂ ವಾಸ್ ಕ್ರೈಯಿಂಗ್ ಒನ್ ಡೇ? ಹೂ ವಾಸ್ ಕ್ರೈಯಿಂಗ್ ಒನ್ ಡೇ? ಒಂದು ದಿನ ಯಾರು ಅಳತಾ ಇದ್ರು ಅಂತೇಳಿ. ಒಂದು ದಿನ ಯಾರು ಅಳತಾ ಇದ್ರು ಅಂತೇಳಿ. ಉತ್ತರ ಆನ್ಸರ್ ಏನಪ್ಪ ಅಂದ್ರೆ ದ ರಿವರ್ ವಾಸ್ ಕ್ರೈಯಿಂಗ್ ಒನ್ ಡೇ. ದ ರಿವರ್ ವಾಸ್ ಕ್ರೈಯಿಂಗ್ ಒನ್ ಡೇ. ಒಂದು ದಿನ ನದಿ ಅಳತಾ ಇತ್ತು ಅಂತೇಳಿ. ಎರಡನೇ ಪ್ರಶ್ನೆ, ವಾಟ್ ಡು ಪೀಪಲ್ ಡಂಪ್ ಇನ್ ದ ರಿವರ್? ಆನ್ಸರ್ ಏನಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆ ಏನು ಕೇಳ್ತಾಯಿದ್ರೆ, ಈ ಜನರು ನದಿಯಲ್ಲಿ ಏನು ಸುರಿತಾ ಇದ್ರು ಅಂತೇಳಿ. ಉತ್ತರ ಏನಪ್ಪ ಅಂದ್ರೆ ಪೀಪಲ್ ಡಂಪ್ ವೇಸ್ಟ್ ಇನ್ ದ ರಿವರ್. ಪೀಪಲ್ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಜನರು ನದಿಯೊಳಗೆ ಕಸಗಳನ್ನು ಎಸೆತಾ ಇದ್ರು ಅಂತೇಳಿ. ಹೂ ಡಿಡ್ ದ ರಿವರ್ ಆ್ಯಂಡ್ ಟ್ರೀ ರೈಟ್ ಎ ಲೆಟರ್ ಟು? ನದಿ ಮತ್ತು ಮರ ಯಾರಿಗೆ ಪತ್ರವನ್ನು ಬರೆದರು ಅಂತ ಕೇಳಿದರು. ಉತ್ತರ ಆನ್ಸರ್ ಏನಪ್ಪ ಅಂದ್ರೆ ದ ರಿವರ್ ಆ್ಯಂಡ್ ದ ಟ್ರೀ ರೋಟ್ ಎ ಲೆಟರ್ ಟು ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗೆ ಮರ ಮತ್ತು ನದಿ ಎರಡೂ ಸೇರಿ ಪತ್ರವನ್ನು ಬರೆದವು ಅಂತೇಳಿ. ರೈಟ್ ಅಂದರೆ ಇಲ್ಲಿ ಬರೆ ಅಂತೇಳಿ. ರೀಡ್ ಆ್ಯಂಡ್ ರೈಟ್ ಆನ್ಸರ್, ಓದಿ ಮತ್ತು ಉತ್ತರವನ್ನು ಬರೀರಿ ಅಂತೇಳಿ ಹೇಳಿದರು. ರೈಟ್ ಎ ಲೆಟರ್ ಆನ್ ಬಿಹಾಫ್ ಆಫ್ ದ ಟ್ರೀ ಆ್ಯಂಡ್ ರಿವರ್ ಎಕ್ಸ್ಪ್ರೆಷನ್ ಥ್ಯಾಂಕ್ಸ್ ಟು ದ ಗೋರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಪೋಸ್ಟ್ ಇಟ್. ಅಂದರೆ ಏನಪ್ಪ ಅಂದ್ರೆ ಈ ಮರ ಮತ್ತು ನದಿ ಎರಡೂ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗೆ, ಕರ್ನಾಟಕ ಸರ್ಕಾರಕ್ಕೆ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ತಮ್ಮ ಧನ್ಯವಾದವನ್ನು ತಿಳಿಸೋಕ್ಕೋಸ್ಕರ ಪತ್ರವನ್ನು ಬರಿತಾವ ಅಂತ ಹೇಳಿದ್ವಲ್ಲ. ಸಾರಾಂಶದಲ್ಲಿ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಪತ್ರವನ್ನು ಬರಿತೀವಿ ಅಂತ ಹೇಳಿದ್ದು. ಇದು ಏನು ಬರೆದ್ರು ಅನ್ನೋದನ್ನು ಇಲ್ಲಿ ಕೆಳಗೆ ನಾವು ನೋಡ್ತಾ ಇದ್ದೀವಿ. ಕೆಳಗೇನಪ್ಪ ಅಂದ್ರೆ ಆ ಪತ್ರವನ್ನು ನೋಡ್ತಾ ಇದ್ವಿ. ಆದರೆ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟು ಕಂಪ್ಲೀಟ್ ದ ಲೆಟರ್. ಅಂದರೆ ಏನು ಮಾಡಿದರು, ಅಲ್ಲಿ ಕೆಲವೊಂದು ಚೂಸ್ ದ ವರ್ಡ್ಸ್ ಫ್ರಮ್ ದ ಗಿವನ್ ಇನ್ ದ ಬ್ರ್ಯಾಕೆಟ್, ಕೆಲವೊಂದು ಶಬ್ದಗಳನ್ನು ಕೆಳಗೆ ಕೊಟ್ಟಿದ್ದರು. ಆ ಪದಗಳನ್ನು ಆರಿಸಿ ನೀವು ಪತ್ರವನ್ನು ಪೂರ್ಣ ಮಾಡಿರಿ ಅಂತ ಹೇಳಿದರು. ಅಂದರೆ ಇಲ್ಲಿ ಸಾರಾಂಶದಲ್ಲಿ ನೋಡಿದ್ದೀವಿ, ಧನ್ಯವಾದ ತಿಳಿಸೋಕ್ಕೋಸ್ಕರ ಪತ್ರವನ್ನು ಬರಿತವು ಅಂತ ಹೇಳಿದ್ದು. ಅದು ಏನು ಪತ್ರ ಬರ್ತವೆ ಅನ್ನೋದನ್ನು ಈಗ ನಾವು ನೋಡೋಣ. ಚೀಫ್ ಮಿನಿಸ್ಟರ್, ಇಲ್ಲೇನು ತುಂಬಬೇಕಪ್ಪ ಅಂದ್ರೆ ಮಿನಿಸ್ಟರನ್ನು ತುಂಬಬೇಕು. ಮಿನಿಸ್ಟರ್ ಅಂತೇಳಿ ಶಬ್ದವನ್ನು ತುಂಬಬೇಕು. ಇಲ್ಲಿ ಶಬ್ದವನ್ನು ತುಂಬಬೇಕಾದ್ರೆ ಕೆಳಗೆ ಕೊಟ್ಟಂಥ ಶಬ್ದಗಳನ್ನು ಆರಿಸಿ ತುಂಬಬೇಕು. ಫೇತ್ಫುಲಿ, ಹ್ಯಾಪಿ, ಮಿನಿಸ್ಟರ್, ಹ್ಯಾವ್ ಸೇವ್ಡ್, ಥ್ಯಾಂಕ್ಸ್, ಸರ್, ಟ್ರೀ ಆ್ಯಂಡ್ ರಿವರ್, ಕರ್ನಾಟಕ ಅಂತೇಳಿ. ದ ಚೀಫ್ ಮಿನಿಸ್ಟರ್, ಇಲ್ಲಿ ಡ್ಯಾಶ್ ಒಳಗೆ ಏನು ತುಂಬಬೇಕಪ್ಪ ಅಂದರೆ ಚೀಫ್ ಮಿನಿಸ್ಟರ್ ಡೇಟ್. ನಾವು ಯಾವ ಡೇಟಿಗೆ ಬರೆದಿದ್ದೀವೋ ಆ ಡೇಟನ್ನು ಬರಿತಾ ಇದ್ದಾವೆ. ಇಲ್ಲಿ ನಾವೇನು ಮಾಡಿದ್ದೀವಪ್ಪ ಅಂದರೆ 8/10/2021 ಬರ್ತೀವಿ. ಗೋರ್ಮೆಂಟ್ ಆಫ್, ಇಲ್ಲಿ ಏನು ತುಂಬಬೇಕು? ಕರ್ನಾಟಕ. ಗೋರ್ಮೆಂಟ್ ಆಫ್ ಏನು ತುಂಬಬೇಕು? ಕರ್ನಾಟಕ. ಸರ್ ರೆಸ್ಪೆಕ್ಟಿವ್ ಆಗಿ ಸರ್ ಅಂಥೇಳಿ ಇಲ್ಲಿ ತುಂಬಬೇಕಾಗ್ತದೆ. ವಿ ಆರ್ ಡ್ಯಾಶ್ ಯಾವ ಪದವನ್ನು ತುಂಬಬೇಕಪ್ಪ ಅಂದ್ರೆ ಹ್ಯಾಪಿ ಅಂತಕ್ಕಂಥ ಪದವನ್ನು ಇಲ್ಲಿ ತುಂಬಬೇಕಾಗ್ತದೆ. ಯು ಹ್ಯಾವ್ ಸೇವ್ಡ್ ಅಂದರೆ ನಮ್ಮನ್ನು ನೀವು ಉಳಿಸಿದ್ದೀರ. ಯು ಹ್ಯಾವ್ ಸೇವ್ಡ್ ಅಸ್, ಇಲ್ಲಿ ಹ್ಯಾವ್ ಸೇವ್ಡ್ ತುಂಬಬೇಕು. ನಮ್ಮನ್ನು ನೀವು ಉಳಿಸಿದಿರಿ. ವಿ ವುಡ್ ಲೈಕ್ ಟು ಎಕ್ಸ್ಪ್ರೆಸ್ ಅವರ್ ಥ್ಯಾಂಕ್ಸ್, ಇಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ನಮ್ಮ ಭಾವನೆಯನ್ನು ವ್ಯಕ್ತ ಮಾಡಿಸ್ತೀವಿ. ನಿಮಗೇನಪ್ಪ ಅಂದರೆ ಥ್ಯಾಂಕ್ಸ್, ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಯುವರ್
ಫೇತ್ಫುಲಿ, ಯುವರ್ ಫೇತ್ಫುಲಿ ಅಂದರೆ ನಿಮ್ಮ ನಿಷ್ಠಾವಂತರು, ನಿಮ್ಮ ಪ್ರಾಮಾಣಿಕರು. ಟ್ರೀ ಆ್ಯಂಡ್ ರಿವರ್, ಮರ ಮತ್ತು ನದಿ ಅಂತೇಳಿ, ಮರ ಮತ್ತು ನದಿ ಅಂತೇಳಿ ಅವೆರಡೂ ಏನು ಮಾಡ್ತಾವಪ್ಪ ಅಂದ್ರೆ ಧನ್ಯವಾದವನ್ನು ತಿಳಿಸೋಕ್ಕೋಸ್ಕರ ಈ ಪತ್ರವನ್ನು ಬರೆದವು. ಸೆಕೆಂಡ್ ಕ್ವಶನ್ ಏನಪ್ಪ ಅಂದ್ರೆ ಅರೇಂಜ್ ದ ಫಾಲೋಯಿಂಗ್ ಇನ್ ದ ಆರ್ಡರ್ ಬೇಸ್ಡ್ ಆನ್ ದೇರ್ ಸೈಜ್. ಇಲ್ಲಿ ಕೆಲವೊಂದು ಶಬ್ದಗಳನ್ನು ಕೊಟ್ಟಿದ್ದಾರೆ, ಕೆಳಪಟ್ಟಂಥ ಶಬ್ದಗಳನ್ನು ಕ್ರಮವಾಗಿ ಬರೀರಿ. ಹೇಗೆ ಕ್ರಮವಾಗಿಪ್ಪ ಅಂದ್ರೆ ಬೇಸ್ಡ್ ಆನ್ ಸೈಜ್, ಗಾತ್ರದ ಆಧಾರದ ಮೇಲೆ, ಅವುಗಳ ಗಾತ್ರದ ಆಧಾರದ ಮೇಲೆ ಏನಪ್ಪ ಅಂದ್ರೆ ಅವುಗಳನ್ನು ಕ್ರಮವಾಗಿ ಬರೀರಿ ಅಂತ ಹೇಳಿದ್ರು. ಪಾಂಡ್ ಅಂದರೆ ಏನಪ್ಪ ಅಂದ್ರೆ ಕೊಳ, ಒಂದು ಚಿಕ್ಕದಾದಂಥ ಒಂದು ಕೊಳ ಅಂತೇಳಿ. ಓಷಿಯನ್ ಅಂದರೆ ಏನಪ್ಪ ಅಂದ್ರೆ ಮಹಾಸಾಗರ, ಓಷಿಯನ್ ಅಂದರೆ ಮಹಾಸಾಗರ. ವೆಲ್ ಅಂದ್ರೆ ಬಾವಿ. ಸಿ ಅಂದ್ರೆ ಸಮುದ್ರ. ರಿವರ್ ಅಂದ್ರೆ ನದಿ. ಲೇಕ್ ಅಂದ್ರೆ ಸರೋವರ. ಸ್ಟ್ರೀಮ್ ಅಂದ್ರೆ ಹಳ್ಳ ಅಥವಾ ಝರಿ ಅನ್ನಬೋದು. ಸ್ಟ್ರೀಮ್ ಅಂದರೆ ಝರಿ. ಇದನ್ನು ಕ್ರಮವಾಗಿ ಬರೆದ್ರೆ ಮೊದಲು ಯಾವ ಸನದಿತಿ ನೋಡಿದಾಗ ನದಿ ಬಾವಿ ಚಿಕ್ಕದಾಗಿರ್ತದೆ. ಪಾಂಡ್ ಅಂದ್ರೆ ಕೊಳ ಸ್ವಲ್ಪ ಬಾವಿಕ್ಕಿಂತನೂ ದೊಡ್ಡದಿರ್ತದೆ. ಲೇಕ್ ಪಾಂಡ್ಕಿಂತನೂ ಸರೋವರ ಏನಾಗಿರ್ತದಪ್ಪ ಅಂದ್ರೆ ದೊಡ್ಡದಿರ್ತದೆ ಸೈಜ್ದೊಳಗೆ. ಸ್ಟ್ರೀಮ್ ಅಂದ್ರೆ ಹಳ್ಳ, ಲೇಕ್ಕಿಂತನೂ ಸ್ವಲ್ಪ ದೊಡ್ಡದಿರ್ತದೆ. ರಿವರ್ ಸ್ಟ್ರೀಮ್ಕಿಂತನೂ ದೊಡ್ಡದ. ಸಿ ಏನಪ್ಪ ಅಂದ್ರೆ ಸಮುದ್ರ, ಅದಕ್ಕಿಂತ ದೊಡ್ಡದ. ಓಷಿಯನ್ ಅಂದ್ರೆ ಮಹಾಸಾಗರ, ಸಮುದ್ರಕ್ಕಿಂತಲೂ ದೊಡ್ಡದ ಸಾಗರ ಅನ್ನೋದನ್ನು ನೋಡ್ತೀವಿ ನಾವು. ಹೀಗಾಗಿ ಪಾಂಡ್, ಲೇಕ್, ಸ್ಟ್ರೀಮ್, ರಿವರ್, ಸಿ, ಓಷಿಯನ್ ಅಂತೇಳಿ ಬರಿತಾ ಇದ್ದೀವಿ. ಇದನ್ನು ಕ್ರಮವಾಗಿ ಬರೀತಿದ್ರು. ಆರ್ಡರ್ ಅಂದ್ರೆ ಕ್ರಮವಾಗಿ. ಫನ್ ವಿತ್ ವರ್ಡ್ಸ್, ಶಬ್ದಗಳೊಂದಿಗೆ ಆಟ ಅಂತೇಳಿ. ಅರೇಂಜ್ ದ ಲೆಟರ್ ಇನ್ ದ ಕರೆಕ್ಟ್ ಆರ್ಡರ್. ಇಲ್ಲಿ ಕೆಲವೊಂದು ಶಬ್ದಗಳನ್ನು ತಪ್ಪಾಗಿ ಕೊಟ್ಟಿದ್ದರು, ಅಂದ್ರೆ ಅದಲು ಬದಲು ಮಾಡಿ ಅಕ್ಷರಗಳೇನಾಗಿದಾವಪ್ಪ ಅಂದ್ರೆ ಅದಲು ಬದಲಾಗಿದ್ದಾವೆ. ಹೀಗಾಗಿ ಆ ಶಬ್ದಗಳನ್ನು ಸರಿಯಾಗಿ ಜೋಡಿಸಿ ಕ್ರಮವಾಗಿ ಬರ್ರಿ. ಆ ಪದಕ್ಕೆ ಅರ್ಥ ಇರಬೇಕಂಗೆ ಜೋಡಿಸ್ರಿ. ಅರೇಂಜ್ ಅಂದ್ರೆ ಜೋಡಿಸ್ರಿ ಅಂಥೇಳಿ. TRFEOS ಇದೇನಾಗ್ತದಪ್ಪ ಅಂದ್ರೆ ಫಾರೆಸ್ಟ್. FOREST ಅಂಥೇಳಿ ಫಾರೆಸ್ಟ್ ಆಗ್ತದೆ. TRLE ಏನಾಗ್ತದಪ್ಪ ಅಂದ್ರೆ ಲೆಟರ್ ಆಗ್ತದೆ. ಲೆಟರ್ ಅಂದ್ರೆ ಪತ್ರ. LETTR ಲೆಟರ್ ಅಂದ್ರೆ ಪತ್ರ. CHIL ಚಿಲ್ ಅಂದರೆ ಏನಪ್ಪ ಅಂದ್ರೆ ಒಂದು ಭಾವನೆ, ಉತ್ಸಾಹಕರವಾದಂಥ ಭಾವನೆ ಆಗ್ತದೆ ಅನ್ನೋದನ್ನು ನೋಡ್ತೀವಿ ನಮ್ಮಲ್ಲಿ. ಚಿಲ್ ಅಂತ ಕರಿತೀವಿ ನಾವು. ಚಿಲ್ ಅಂತಕ್ಕಂಥ ಒಂದು ಭಾವನೆ ಇರ್ತದೆ ಅನ್ನೋದು ನೋಡ್ತೀವಿ. MWRA ಇದೇನಾಗ್ತದಪ್ಪ ಅಂದ್ರೆ ವಾರ್ಮ್. WARM ವಾರ್ಮ್ ಅಂದ್ರೆ ಇಲ್ಲಿ ಬಿಸಿಯಾದಂಥದ್ದು. ವಾರ್ಮ್ ಅಂದ್ರೆ ಬಿಸಿಯಾದಂಥದ್ದು ಅನ್ನೋದನ್ನು ನೋಡ್ತೀವಿ. PRIRE ಇಲ್ಲೇನಾಗ್ತದಪ್ಪ ಅಂದ್ರೆ ರಿವರ್. RIPER ರಿವರ್ ಅಂತೇಳಿ. ರಿವರ್ ಅಂದ್ರೆ ನದಿ. RWOHT ಇದನ್ನು ನಾವು ಸರಿಯಾಗಿ ಬರೆದಾಗ ಥ್ರೋ. THROW ಥ್ರೋ ಅಂದರೆ ಎಸೆ ಅಂತೇಳಿ. UMPD ಇದನ್ನು ನಾವು ಸರಿಯಾಗಿ ಕ್ರಮವಾಗಿ ಬರೆದಾಗ DUMP ಡಂಪ್. DUMP ಡಂಪ್ ಅಂದರೆ ಇಲ್ಲಿ ನಾವು ಸುರಿಯೋದು ಅಂತೇಳಿ. DUMP ಡಂಪ್. DUMP ಆಗಬೇಕಿತ್ತು. ಲಾಸ್ಟಿಗೆ ಏನಾಗಬೇಕು? DUMP ಆಗಬೇಕು. ಉತ್ತರ ಏನಾಗಬೇಕು ಅಂದರೆ DUMP ಆಗಬೇಕು. ಡಂಪ್ ಅಂದರೆ ಸ್ವಲ್ಪ ತಿದ್ದುಕೊರಲಿ. ಲಾಸ್ಟ್ ಡಿ ಏನಿದೆಯಲ್ಲ ಅದನ್ನು ಸ್ವಲ್ಪ ಪಿ ಮಾಡ್ಕೊರಿ. HCEOK ಚೋಕ್ ಅಂತೇಳಿ. CHOK ಚೋಕ್ ಅಂದ್ರೆ ಉಸಿರುಗಟ್ಟಿಸು. ಚೋಕ್ ಅಂದ್ರೆ ಏನಪ್ಪ ಅಂದ್ರೆ ಉಸಿರುಗಟ್ಟಿಸೋದು. EISHN ಇದು ಏನಾಗ್ತದಪ್ಪ ಅಂದ್ರೆ ಶೈನ್ ಅಂತಕ್ಕಂಥ ಪದವನ್ನು ಕೊಡ್ತದೆ. SHINE ಕ್ರಮವಾಗಿ ಇದನ್ನು ಸರಿಯಾಗಿ ನಾವೇನು ಮಾಡಬೇಕಪ್ಪ ಅಂದ್ರೆ ಬರಿಬೇಕಾಗ್ತದೆ. ಇನ್ನು ಬಿ ಪ್ರಶ್ನೆ, ರೀಡ್ ದ ಫಾಲೋಯಿಂಗ್ ವರ್ಡ್ಸ್
ಫ್ರಾಮ್ ಲೆಫ್ಟ್ ಟು ರೈಟ್ ಆ್ಯಂಡ್ ರೈಟ್ ಟು ಲೆಫ್ಟ್. ಅಂದರೆ ಇಲ್ಲಿ ಸರಿಯಾಗಿ ಪದಗಳನ್ನು ಓದ್ರಿ. ಆ ಪದಗಳು ಹೆಂಗಿದಾವಪ್ಪ ಅಂದ್ರೆ ಬಲದಿಂದ ಎಡಕ್ಕೆ ಓದಿದ್ರು ಅವ ಅಕ್ಷರಗಳು ಬರ್ತಾವೆ, ಎಡದಿಂದ ಬಲಕ್ಕೆ ಓದಿದ್ರು ಅವ ಅಕ್ಷರಗಳು ಬರ್ತಾವೆ ಅನ್ನೋದನ್ನು ನೋಡ್ತೀವಿ. ಅಂಥ ಶಬ್ದಗಳನ್ನು ಬೇರೆ ರೀತಿ ಇದ್ದರು ಓದ್ರಿ ಅಂತ ಇದ್ದರು. ದೇ ರೀಡ್ ದ ಸೇಮ್, ಅದನ್ನು ಓದಿದಾಗೂ ಅದು ಸೇಮ್ ಆಗಿ ಬರ್ತಾ ಇದೆ. ಫೈಂಡ್ ಸಮ್ ಮೋರ್ ಸಚ್ ವರ್ಡ್ಸ್ ಫ್ರಮ್ ದ ಡಿಕ್ಷನರಿ. ಕೆಲವೊಂದು ಇಲ್ಲಿ ಕೊಟ್ಟಿದ್ದರು, ಅವತ್ತು ನಾವು ಬಲದಿಂದ ಎಡಕ್ಕೆ ಹೋದ್ರು ಎಡದಿಂದ ಬಲಕ್ಕೆ ಹೋದ್ರೂ ಏನಾಗ್ತದಪ್ಪ ಅಂದರೆ ಅದೇ ಉತ್ತರ ಬರ್ತದೆ. ಅಂಥ ವರ್ಡ್ಗಳನ್ನು ಇಲ್ಲಿ ಕೆಳಗೆ ಕೊಟ್ಟಿದ್ದರು. ಆ ವರ್ಡ್ಗಳನ್ನು ನೀವು ಡಿಕ್ಷನರಿಯಲ್ಲಿ ಹುಡುಕಿ ಏನು ಮಾಡಬೇಕಾಗ್ತದಪ್ಪ ಅಂದರೆ ಬೇರೆ ರೀತಿ ಇದು ಆನ್ಸರ್ ಉತ್ತರ ಏನಿದೆಪ್ಪ ಅಂದರೆ ಇಲ್ಲಿ ಕೆಲವೊಂದು ಕೊಟ್ಟಿದ್ದಾರೆ ಅವರು. LEVL ಲೆವೆಲ್, ಇದೇನಾಗ್ತದಪ್ಪ ಅಂದರೆ LEVL ಉಲ್ಟಾ ಹೋಗಿದ್ದಾಗೂ ಲೆವೆಲ್ ಆಗ್ತದೆ. PEEP ಉಲ್ಟಾ ಹೋಗಿದ್ದಾಗೂ DEED ಡಿಡ್, ಇದು ಡಿಡ್ ಆಗ್ತದೆ. ಹೀಗಾಗಿ ಅದನ್ನು ಉಲ್ಟಾ ಹೋಗಿದ್ದಾಗೂ ಡಿಡ್ ಆಗ್ತದೆ ಅನ್ನೋ ನೋಡ್ತೀವಿ. ಆನ್ಸರ್ ಸಿವಿಕ್ ಅಂದರೆ ನಾಗರಿಕ. ಇಲ್ಲಿ CIVIC ಇದನ್ನು ಉಲ್ಟಾ ಹೋಗಿದ್ದಾಗೂ ಹಾಗೆ ಆಗ್ತದೆ. DAD ಡ್ಯಾಡ್, ಅದು ಸೇಮ್ ಆಗ್ತದೆ. ಗದಗ್ ಉಲ್ಟಾ ಹೋಗಿದ್ದಾಗೂ ಗದಗ ಆಗ್ತದೆ. GAG ಮೇಡಮ್, MADAM ಉಲ್ಟಾ ಹೋಗಿದ್ದಾಗ ನೋಡ್ರಿ. MOM ಮಾಮ್, ಮಮ್, MUM ಮಮ್. ನನ್, NOON ನನ್ ಉಲ್ಟಾ ಹೋಗಿದ್ದಾಗೂ ಸೇಮ್ ಆಗ್ತದೆ. NUN ನನ್, NUN ಉಲ್ಟಾ ಹೋಗಿದ್ದಾಗೂ ಸೇಮ್ ಆಗ್ತದೆ. POOP ಉಲ್ಟಾ ಹೋಗಿದ್ದಾಗೂ ಪಾಪ್ ಆಗ್ತದೆ. POP ಪಾಪ್ ಉಲ್ಟಾ ಹೋಗಿದ್ದಾಗ ಪಾಪ್ ಆಗ್ತದೆ. REFER ಉಲ್ಟಾ ಹೋಗಿದ್ದಾಗೂ REFER ಬರ್ತದೆ. ROTOR ಇಲ್ಲಿ ಏನಾಗ್ತದಪ್ಪ ಅಂದರೆ ಉಲ್ಟಾ ಹೋಗಿದ್ದಾಗೂ ಸೇಮ್. ಟಿಕ್, TTIT ಇದು ನೋಡ್ರಿ ಉಲ್ಟಾ ಹೋದಾಗ TOOTನ ಆಗ್ತದೆ. ಅಂಥ ಶಬ್ದಗಳನ್ನು ನೀವು ನಿಮಗೂ ಗೊತ್ತಿತ್ತಂದ್ರೆ ನೀವು ಬರಿಬೋದು. ಇಲ್ಲಿ ನಾವು ಕೆಲವೊಂದು ಉದಾಹರಣೆಗಳನ್ನ ಮಾತ್ರ ಕೊಟ್ಟಿದ್ದೀವಿ ಅನ್ನೋದು ನೋಡ್ತೀವಿ. ನೀವು ಡಿಕ್ಷನರಿ ಒಳಗೆ ಹುಡುಕಾಡಿ ಬರಿಬೋದು. ಸಿ ಪ್ರಶ್ನೆ, ಲುಕ್ ಆ್ಯಟ್ ದ ಪಿಕ್ಚರ್. ಸಿ ಕ್ವಶನ್ ಏನಿದೆಪ್ಪ ಅಂದರೆ ಲುಕ್ ಆ್ಯಟ್ ದ ಪಿಕ್ಚರ್, ಚಿತ್ರಗಳನ್ನು ನೋಡ್ರಿ. ಫ್ರಾಮ್ ಈಚ್ ದೆಮ್, ಪ್ರತಿಯೊಂದಕ್ಕೂ ಫ್ರೇಮ್ ವರ್ಡ್ ರೀಡ್ ದ ಸೇಮ್ ಲೆಫ್ಟ್ ಟು ರೈಟ್ ಫ್ರಾಮ್ ರೈಟ್ ಟು ಲೆಫ್ಟ್. ಸರಿಯಾದಂಥ ಶಬ್ದಗಳನ್ನು ಇಲ್ಲಿ ಚಿತ್ರವನ್ನು ನೋಡಿ ಬೇರೆ ರೀತಿ ಇದ್ದರು. ಇಲ್ಲಿ ಆ ವರ್ಡ್ಗಳು ಹೆಂಗಿರಬೇಕಪ್ಪ ಅಂದ್ರೆ, ಶಬ್ದಗಳು ಹೆಂಗಿರಬೇಕಪ್ಪ ಅಂದ್ರೆ ಬಲದಿಂದ ಎಡಕ್ಕೆ ಹೋಯ್ದಾಗ ಏನಕ ನೋಡಿದಲ್ಲ ಆ ರೀತಿಯ ಶಬ್ದಗಳು ಇರಬೇಕು. ಇಲ್ಲಿ ತಂದೆ ಮತ್ತು ಮಗುವಿನ ಚಿತ್ರ ಕೊಟ್ಟಿದರು. ಹೀಗಾಗಿ ಆನ್ಸರ್ ಏನಾಗ್ತದಪ್ಪ ಅಂದರೆ ಡ್ಯಾಡ್. ಚಿತ್ರ ದೃಶ್ಯ ಏನಾಗ್ತದಪ್ಪ ಅಂದರೆ ಡ್ಯಾಡ್ ಅಂಥೇಳಿ ಉತ್ತರ ಬರ್ತಾಯಿದೆ. DAD ಡ್ಯಾಡ್ ಅಂದರೆ ತಂದೆ. ಅದನ್ನು ಉಲ್ಟಾ ಹೋದಾಗೂ ಡ್ಯಾಡ್ ಆಗ್ತದೆ. ಇಲ್ಲಿ ತಾಯಿ ಮತ್ತು ಮಗುವಿನ ಚಿತ್ರವನ್ನು ಕೊಟ್ಟಿದ್ದರು. ಹೀಗಾಗಿ MOM ದೃಶ್ಯದಲ್ಲಿ ನೀವು ಏನು ನೋಡ್ತಾ ಇದ್ದೀರಪ್ಪ ಅಂದರೆ ತಾಯಿ ಚಿತ್ರವನ್ನು ನೋಡ್ತಾ ಇದ್ದೀರ. MOM ಮಾಮ್ ಅಂತೇಳಿ. ಇನ್ನು ಇಲ್ಲಿ ಒಬ್ಬ ಟೀಚರ್ ಚಿತ್ರವನ್ನು ಕೊಟ್ಟಿದ್ದರು. ಹೀಗಾಗಿ ಆನ್ಸರ್ ಏನಪ್ಪ ಅಂದ್ರೆ ಮೇಡಮ್ ಅಂತೇಳಿ MADAM ಮೇಡಮ್ ಅಂತೇಳಿ ಗುರುಮಾತೆಯರು ಅಂಥೇಳಿ. CIVIC ಸಿವಿಕ್ ಅಂದರೆ ಏನಪ್ಪ ಅಂದ್ರೆ ನಾಗರಿಕ ಅಂತೇಳಿ. ಸಿವಿಕ್ ಅಂದರೆ ನಾಗರಿಕ ಅಂತೇಳಿ ಉಲ್ಟಾ ಹೋದಾಗ ನೋಡ್ರಿ ಸಿವಿಕ್ಕ ಬರ್ತಾ ಇದೆ ನೋಡ್ತೀವಿ. ಚಿತ್ರ ನೋಡಿದಾಗ ಗೊತ್ತಾಗ್ತದೆ ಇವರೆಲ್ಲ ನಾಗರಿಕರು ಅಂಥೇಳಿ. ಡಿ ಕ್ವಶನನ್ನು ನೋಡ್ತಾ ಇದ್ದೀರಾ. ಡಿ ಕ್ವಶನ್ ಏನಪ್ಪ ಅಂದ್ರೆ ಇಲ್ಲಿ ಹಿಯರ್ ಆರ್ ಸಮ್ ಸೆಂಟೆನ್ಸ್. ಇಲ್ಲಿ ಏನಪ್ಪ ಅಂದರೆ ಕೆಲವೊಂದು ವಾಕ್ಯಗಳನ್ನು ಕೊಟ್ಟಿದ್ದರು. ಸ್ಪ್ಲಿಟ್ ಅವೇನಾಗಿದಾವಪ್ಪ ಅಂದ್ರೆ ಸ್ವಲ್ಪ ಎಲ್ಲ ಕೂಡಿದವು. ಸ್ಪ್ಲಿಟ್ ಅಂದರೆ ಏನಾಗಿದವಪ್ಪ ಅಂದರೆ ಎಲ್ಲ ಕೂಡಿದವು. ದೆಮ್ ಟು ಮೀನಿಂಗ್ಫುಲ್ ಸೆಂಟೆನ್ಸ್, ಎಲ್ಲ ಕೂಡಿದ್ದ ಸರಿಯಾಗಿ ನೀವು ಏನಾಗಬೇಕಪ್ಪ ಅಂದ್ರೆ ವಾಕ್ಯಗಳನ್ನು ಮಾಡಬೇಕು. ರೀಡ್ ಫ್ರಮ್ ದ ರೈಟ್ ಟು ಲೆಫ್ಟ್ ಅದನ್ನು ಬರದಾಗ ನೋಡ್ರಿ. ರೈಟ್ ಟು ಲೆಫ್ಟ್ ಸರಿಯಾಗಿ ಬರೀರಿ, ಸರಿಯಾಗಿ ನೋಡ್ರಿ ಅಂತಿದ್ರು. ಅವ ನೋಡ್ರಿ ಈಗ ಉಲ್ಟಾ ಬರೆದಾಗೂ ಏನಾಗ್ತದಪ್ಪ ಅಂದ್ರೆ ಅದೇ ಉತ್ತರವನ್ನು ಬರ್ತಾ ಇದೆ ಅನ್ನೋದು ನೋಡ್ತೀವಿ. ಅದೇ ಉತ್ತರ ಬರ್ತಾ ಇದೆ. ಅವಾಗ ಸರಿಯಾಗಿ ನೀವು ಅದನ್ನು ಉಲ್ಟಾ ಓದಿದಾಗ ನೋಡ್ರಿ, ವಾಕ್ಯಗಳನ್ನು ಉಲ್ಟಾ ಓದಿದಾಗೂ ಅದೇ ರೀತಿ ಶಬ್ದಗಳು ಬರ್ತಾ ಇವೆ ಅನ್ನೋ ನೋಡ್ತೀವಿ.
ಆಮೇಲೆ ಬಲದಿಂದ ಎಡಕ್ಕೆ ಹೋದ್ರಿ, ಎಡದಿಂದ ಬಲಕ್ಕೆ ಕುದಿದಾಗೂ ಆ ರೀತಿ ವಾಕ್ಯಗಳನ್ನು ಮಾಡ್ರಿ ತಿಳಿದರು. ಮೊದಲನೇ ಪ್ರಶ್ನೆ PULLUP IF LPULLUP ಅಂತೇಳಿ. ಇಲ್ಲಿ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಪುಲ್ ಅಪ್ ಇಫ್ ಐ ಫುಲ್ ಅಪ್ ಅಂತೇಳಿ. ನಾನು ಎಳೆದರೆ ಎಳೆಯಿರಿ ಅಂತೇಳಿ ಅರ್ಥ ಕೊಡ್ತದೆ. ಇದು ನೋಡ್ರಿ ಉಲ್ಟಾ ನಾವು ಬರೆದಾಗಲೂ ಅದೇ ಒಂದು ವಾಕ್ಯ ಬರ್ತಾ ಇದೆ ಅಂತ ನೋಡ್ತೀವಿ. ಇನ್ನು ಬಿ ಪ್ರಶ್ನೆ WAISTARTLSAW. ಇದನ್ನು ಉತ್ತರ ಏನಾಗ್ತದಪ್ಪ ಅಂದ್ರೆ ವಾಸ್ ಇಟ್ ಈಸ್ ಎ ರ್ಯಾಟ್ ಐ ಸಾ. ನಾನು ನೋಡಿದ ಇಲಿಯನ್ನು ನೀನು ನೋಡಿದೀಯಾ? ನಾನು ನೋಡಿದಂಥ ಇಲಿಯನ್ನು ನೋಡಿದ ಇಲಿಯೇ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ನಾನು ನೋಡಿದ ಇಲಿಯೇ ಅಂತೇಳಿ, ನಾನು ನೋಡಿದಂಥ ಇಲಿನ ಅಂತೇಳಿ ಕೇಳ್ತಾ ಇದ್ದಾನೆ, ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ನಾನು ನೋಡಿದಂಥ ಇಲಿನ ಏನ ಅಂತೇಳಿ ಪ್ರಶ್ನೆಯಲ್ಲಿ ಕೇಳ್ತಾನೆ. ವಾಸ್ ಇಟ್ ಈಸ್ ಎ ರ್ಯಾಟ್ ಐ ಸಾ, ನಾನು ನೋಡಿದಂಥ ಇಲಿಯೇ ಏನು ಅಂತೇಳಿ ಕೇಳ್ತಾ ಇದ್ದಾನೆ. ಸಿ ಏನಾಗ್ತದಪ್ಪ ಅಂದ್ರೆ ಸಿ ಪ್ರಶ್ನೆ LIFENOTONEPIL. ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಲಿವ್ ನಾಟ್ ಆನ್ ಇವಿಲ್. ಇದನ್ನು ಉಲ್ಟಾ ಓದಿದಾಗ ನೋಡ್ರಿ ಲಿವ್ ನಾಟ್ ಆನ್ ಇವಿಲ್ ಆಗ್ತದೆ. ಕೆಟ್ಟದರ ಮೇಲೆ ಬದುಕಬೇಡಿ ಅಂತೇಳಿ, ಕೆಟ್ಟದರ ಮೇಲೆ ಬದುಕಬೇಡಿ ಅಂಥೇಳಿ ಪ್ರಶ್ನೆಗೆ ಉತ್ತರ ಆಗ್ತದೆ ಅನ್ನೋದು ನೋಡ್ತೀವಿ. ರೈಟ್ ವೆಲ್, ಚೆನ್ನಾಗಿ ಬರ್ರಿ. ಲುಕ್ ಆಟ್ ದ ಪಿಕ್ಚರ್, ಚಿತ್ರವನ್ನು ನೋಡ್ರಿ. ರೈಟ್ 2 ಸೆಂಟೆನ್ಸ್ ಅಬೌಟ್ ಈಚ್. ಪ್ರತಿಯೊಂದಕ್ಕೆ ಏನಪ್ಪ ಅಂದ್ರೆ ಎರಡೆರಡು ವಾಕ್ಯಗಳನ್ನು ಬರೆಯುತ್ತಿದ್ದರು. ಹೂವಿನ ಚಿತ್ರಗಳನ್ನು ಕೊಟ್ಟಿದ್ದರು. ದಿಸ್ ಈಸ್ ಎ ಸ್ಪ್ರಿಂಗ್, ಇದು ಏನಪ್ಪ ಅಂದ್ರೆ ವಸಂತ ಕಾಲ. ದಿಸ್ ಈಸ್ ಎ ಸ್ಪ್ರಿಂಗ್ ಅಂದರೆ ಇದೇನಪ್ಪ ಅಂದ್ರೆ ವಸಂತ ಕಾಲ. ಫ್ಲವರ್ಸ್ ಹ್ಯಾವ್ ಬ್ಲೂಮ್ಡ್. ವಸಂತ ಕಾಲದಲ್ಲಿ ಏನಾಗ್ತದಪ್ಪ ಅಂದ್ರೆ ಹೂಗಳು ಅರಳುತ್ತಿರ್ತವು. ವಸಂತ ಕಾಲ ಈ ಮಾವಿನ ಒಂದು ಸೀಸನ್ ಇರ್ತದಲ್ಲ, ಆ ಟೈಮ್ದಾಗ ನಾವು ವಸಂತ ಕಾಲ ಅಂತ ಕರಿತಿರ್ತೀವಿ. ಚಿತ್ರವನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಎರಡನೇ ಚಿತ್ರದಲ್ಲಿ ಬೇಸಿಗೆ ಚಿತ್ರವನ್ನು ನೋಡ್ತಾ ಇದ್ದೀರಾ. ಎಲ್ಲ ಕಡೆ ಏನಾಗ್ತದಪ್ಪ ಅಂದ್ರೆ ಮರ ಒಣಗಿದ್ದು ಎಲ್ಲ ಕಾಣ್ತದೆ ನೋಡ್ರಿ. ಹೀಗಾಗಿ ಇಟ್ ಈಸ್ ಎ ಸಮರ್, ಇದು ಏನಪ್ಪ ಅಂದ್ರೆ ಬೇಸಿಗೆ ಅಂಥೇಳಿ. ಇದೊಂದು ಬೇಸಿಗೆ ಕಾಲ. ಪೀಪಲ್ ಡ್ಯಾಶ್ ಡ್ಯಾಶ್ ಸ್ಟ್ಯಾಂಡ್ ಅಂಡರ್ ದ ಟ್ರೀ. ಇಲ್ಲೇನಾಗ್ತದಪ್ಪ ಅಂದರೆ ಪೀಪಲ್ ಏನು ಮಾಡ್ತಾರೋ ರೆಸ್ಟ್, ಕೆಳಗೆ ಈ ಬೇಸಿಗೆ ಕಾಲದಲ್ಲಿ ಮರದ ಕೆಳಗೆ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ವಿಶ್ರಾಂತಿಯನ್ನು ಪಡಿತಿರ್ತಾರೋ. ದಿಸ್ ಈಸ್ ಎ ವಿಂಟರ್. ಇದು ಚಿತ್ರವನ್ನು ನೋಡಿದಾಗ ನಮಗೇನಾಗ್ತದಪ್ಪ ಅಂದರೆ ಇದು ಚಳಿಗಾಲ. ಯಾಕಪ್ಪ ಅಂದ್ರೆ ಮರಗಳು ಎಲೆಗಳನ್ನು ಉದುರಿಸ್ತಾ ಇದ್ದಾವೆ. ಎಲೆಗಳೇನೇನು ಮಾಡ್ತಾರೋ ಲೀವ್ಸ್ ಹ್ಯಾವ್ ಫಾಲಿನ್, ಏನಾಗ್ತದಪ್ಪ ಅಂದ್ರೆ ಕೆಳಗೆ ಬೀಳ್ತಾ ಇದ್ದಾವೆ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಕೆಳಗೆ ಆ ಮರದ ಎಲೆಗಳು ಬೀಳ್ತಾವೆ. ಚಳಿಗಾಲದೊಳಗೆ ನೋಡ್ರಿ ಮರದ ಎಲೆಗಳು ಬೀಳ್ತಾ ಇರ್ತಾವೆ ನೋಡ್ತೀವಿ. ದಿಸ್ ಈಸ್ ಎ ಫಾಂಡ್, ಇದು ಏನಪ್ಪ ಅಂದ್ರೆ ಕೊಳದ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡ್ತೀವಿ. ಇಟ್ ಹ್ಯಾಸ್ ಡ್ರೈಡ್ ಅಫ್, ಇದು ಏನಾಗಿದೆಪ್ಪ ಅಂದ್ರೆ ಒಣಗಿದೆ. ಇದು ಏನಾಗಿದೆ ಒಣಗಿದೆ ಅನ್ನೋದು, ಒಣಗಿ ಹೋಯಿತು ಅಂತೇಳಿ. ಇದು ಒಣಗಿ ಹೋಗಿದೆ ಅನ್ನೋದು ನೋಡ್ತೀವಿ, ಒಣಗೆ ಹೋಯಿತು ಅಂತೇಳಿ. ಪ್ರಾಕ್ಟೀಸ್ ಸ್ಪೀಚ್, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿರ್ತಿದ್ರು. ಬಿ ಕಂಪ್ಲೀಟ್ ದ ಡೈಲಾಗ್ ಬೈ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್. ಚೂಸ್ ದ ವರ್ಡ್ಸ್ ಫ್ರಮ್ ಗಿವನ್ ಬಿಲೋ. ಕೆಳಕೊಟ್ಟಂಥ ಶಬ್ದಗಳನ್ನು ಸಂಭಾಷಣೆಯಲ್ಲಿ ತುಂಬ್ರಿ ಅಂತ, ಖಾಲಿ ಇದ್ದಂಥ ಸಂಭಾಷಣೆಗಳಲ್ಲಿ ತುಂಬ್ರಿ ಅಂತ ಹೇಳಿದರು. ಸೇ ದೆಮ್ ಟಾಕಿಂಗ್ ರೂಲ್ಸ್. ಇಲ್ಪ ಅಂದ್ರೆ ಈ ವಾಕ್ಯಗಳನ್ನು ಹೇಳಬೇಕಾದ್ರೆ ರೂಲ್ಗಳನ್ನು ಹೇಳ್ರಿ ಅಂತ ಹೇಳಿದರು. ಸ್ಟ್ರಾಂಗ್, ಲೆಸ್, ಫಾಸ್ಟರ್, ಮೋರ್ ಅಂತೀವಿ. ಈ ಶಬ್ದಗಳನ್ನು ಅಲ್ಲಿ ಉಪಯೋಗ ಮಾಡಬೇಕು. ಚಿತ್ರವನ್ನು ನೀವು ನೋಡಿರಿ. ಈ ಚಿತ್ರದೊಳಗೆ 4 ಮಕ್ಕಳ ಒಂದು ಸಂಭಾಷಣೆ ನಡೀತಾ ಇದೆ, ಡೈಲಾಗ್ ನಡೀತಾ ಇದೆ. ಸಂಭಾಷಣೆ ಅಂದ್ರೆ ಡೈಲಾಗ ಇಲ್ಲಿ ನಡೀತಾ ಇದೆ. ಅದನ್ನು ನೀವು ನೋಡ್ಬೋದು. ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಮಕ್ಕಳು 2 ಮಕ್ಕಳು ಜಳಕ ಮಾಡ್ತಾ ಇದ್ದಾರೆ. 2 ಮಕ್ಕಳು ಅಲ್ಲಿ ಹೇಳ್ತಾ ಇದ್ದಾರೆ. ಅವ್ರು ಯಾರ್ಯಾರು ಅದನ್ನು ಅನ್ನೋದನ್ನ ಮುಂದೆ ಸಂಭಾಷಣೆ ಏನು ನಡೀತಾ ಇದೆ ಅನ್ನೋದನ್ನು ನೋಡೋಣ. ಬಾಲು ಹಾಯ್, ಹೇ ಲುಕ್, ಏನಪ್ಪ ಅಂದ್ರೆ ಹಾಯ್ ಅಲ್ಲ, ಸಾರಿ, ಹೇ ಲುಕ್ ಅಂದ್ರೆ ಅಲ್ಲಿ ನೋಡು. ಪ್ರಕಾಶ್ ಈಸ್ ಸ್ವಿಮ್ಮಿಂಗ್ ಡ್ಯಾಶ್ ಡ್ಯಾಶ್ ದ್ಯಾನ್ ಜಾರ್ಜ್. ಏನಪ್ಪ ಅಂದ್ರೆ ಪ್ರಕಾಶ ಜಾರ್ಜ್ಗಿಂತನೂ ಹೆಚ್ಚು ವೇಗವಾಗಿ ಈಜ್ತಾ ಇದ್ದಾನೆ ಅನ್ನೋಕ್ಕೆ ಅಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂದ್ರೆ
ಫಾಸ್ಟರ್. ಇಲ್ಲೇನು ತುಂಬಬೇಕು? ಫಾಸ್ಟರನ್ನು ತುಂಬಬೇಕು. ಅಂದರೆ ಪ್ರಕಾಶ್ ಇದ್ದವ ಜಾರ್ಜ್ಗಿಂತನೂ ಹೆಚ್ಚು ವೇಗವಾಗಿ ಈಜಾದನ ಅಂತೇಳಿ ಬಾಲು ಇದ್ದವ ಹೇಳದನು. ಸೋಮು, ಎಸ್ ಜಾರ್ಜ್ ಈಸ್ ನಾಟ್ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ಪ್ರಕಾಶ್. ಇಲ್ಲೇನು ತುಂಬಬೇಕಪ್ಪ ಅಂದ್ರೆ ಸ್ಟ್ರಾಂಗ್ ಅಂತ ತುಂಬಬೇಕು. ಸೋಮು ಇದ್ದವೇನು ಹೇಳ್ತಾನೋ ಹೌದು. ಎಸ್ ಅಂದ್ರೆ ಹೌದು. ಜಾರ್ಜ್ ಈಸ್ ನಾಟ್ ಸ್ಟ್ರಾಂಗ್. ಇಲ್ಲಿ ಸ್ಟ್ರಾಂಗ್ ಅಂದರೆ ಶಕ್ತಿಶಾಲಿ ಇಲ್ಲ. ಪ್ರಕಾಶನಿಗಿಂತನೂ ಜಾರ್ಜ್ ಶಕ್ತಿಶಾಲಿ ಇಲ್ಲ ಅನ್ನೋದನ್ನು ಹೇಳದನು. ಅವಾಗ ಬಾಲು ಹೇಳ್ತಾನು ಪ್ರಕಾಶ್ ಈಸ್ ಮೋರ್ ಟ್ರೈನ್ಡ್ ದ್ಯಾನ್ ಜಾರ್ಜ್. ಪ್ರಕಾಶ್ ಇದ್ದವ ಹೆಚ್ಚು ತರಬೇತಿ ತರಬೇತಿಯನ್ನು ಹೊಂದಿದ್ದನು. ಯಾರಿಗಿಂತಪ್ಪ ಅಂದ್ರೆ ಧ್ಯಾನಂದ ಅವನಿಗಿಂತ, ಯಾರಿಗಿಂತ? ಜಾರ್ಜ್ಗಿಂತನೂ ಹೆಚ್ಚು ಪ್ರಕಾಶ್ ಇದ್ದವು ತರಬೇತಿಯನ್ನು ಹೊಂದಿದನು. ಸೋಮು ಏನು ಹೇಳ್ತಾನೋ ಬಟ್ ಜಾರ್ಜ್ ಅಟೆಂಡ್ ಲೆಸ್ ಟ್ರೈನಿಂಗ್ ಸೆಷನ್ ದ್ಯಾನ್ ಪ್ರಕಾಶ್. ಜಾರ್ಜ್ ಏನು ಮಾಡಿದಾನಪ್ಪ ಅಂದ್ರೆ ಈ ಕಡಿಮೆ ಅವಧಿ ಅವಧಿಯೊಳಗೆ ಅವನು ಸೆಷನ್ದೊಳಗೆ ತರಬೇತಿಯನ್ನು ಪಡೆದನು. ಪ್ರಕಾಶ್ಗಿಂತನೂ ಕಡಿಮೆ ಒಂದು ತರಬೇತಿಗಳನ್ನು ಈ ಈಜುದ್ರೊಳಗೆ ಪಡೆದನು ಅನ್ನೋದನ್ನು ಇಲ್ಲಿ ಸಂಭಾಷಣೆ ನಡೀತಾ ಇದೆ ಅನ್ನೋದನ್ನು ನೋಡ್ತೀವಿ. ಇಲ್ಲಿ ರೈಟ್ ಮೋರ್ ಸರಿ ಅಂದರೆ ಬರೀರಿ ಹೆಚ್ಚಾಗಿ ಅಂತ ಹೇಳಿದರು. ರೀಡ್ ಪಿಕ್ಚರ್ ಅಂದರೆ ಚಿತ್ರವನ್ನು ಓದ್ರಿ. ರೈಟ್ 2 ಸೆಂಟೆನ್ಸ್ ಅಬೌಟ್ ಈಚ್. ಪ್ರತಿಯೊಂದಕ್ಕೂ 2 ವಾಕ್ಯಗಳನ್ನು ಬರೆಯುತ್ತಿದ್ರು. ಚಿತ್ರವನ್ನು ನೋಡ್ರಿ, 2 ವಾಕ್ಯಗಳನ್ನು ಇಲ್ಲಿ ಬರೆಯುತ್ತಿದ್ರು. ಮೊದಲನೇ ಚಿತ್ರ, ಒಬ್ಬ ಹುಡುಗಿ ಏನು ಮಾಡ್ತಾಯಿದ್ದಾಳಪ್ಪ ಅಂದ್ರೆ, ಈ ಹುಡುಗಿ ಹೆಸರು ಸುಗುಣ. ಇವಳು ಏನು ಮಾಡ್ತಾಯಿದ್ದಾಳಪ್ಪ ಅಂದ್ರೆ ಸೈಕಲನ್ನು ಓಡಿಸ್ತಾ ಇದ್ದಾಳೆ. ಹೀಗಾಗಿ ಸುಗುಣ ಈಸ್ ರೈಡಿಂಗ್ ಎ ಬೈಸಿಕಲ್ ಅಂದರೆ ಸೈಕಲು. ಆ ಸೈಕಲ್ ಸುಗುಣವನ್ನು ಓಡಿಸ್ತಾ ಇದ್ದಾಳೆ ಅನ್ನೋದನ್ನು ವಾಕ್ಯವನ್ನು ಮಾಡಿದರು. ಸಿ ಈಸ್ ಕ್ಯಾರಿಂಗ್ ಡಸ್ಟ್ಬಿನ್. ಏನಪ್ಪ ಅಂದರೆ ಕಸದ ಬುಟ್ಟಿಯನ್ನು ಒಯ್ತಾ ಇದ್ದಾಳೆ. ಅವಳು ಸೈಕಲ್ ಮೇಲೆ ಏನು ಒಯ್ದಾಳು? ಕಸದ ಬುಟ್ಟಿಯನ್ನು ನೋಡೋದಿರಲ್ಲ, ಆ ಸೈಕಲ್ ಮೇಲೆ ಕಸದ ಬುಟ್ಟಿಯನ್ನು ಒಯ್ದಳು. ಈ ವಾಕ್ಯವನ್ನು ಪುಸ್ತಕದಲ್ಲಿ ಕೊಟ್ಟಿದ್ದರು. ನಾವು 2 ವಾಕ್ಯವನ್ನು ಮಾಡಿದ್ದೀವಿ. ಇಟ್ ಈಸ್ ಎ ಸ್ಪೋರ್ಟ್ಸ್ ಸೈಕಲ್. ಇದು ಏನಪ್ಪ ಅಂದ್ರೆ ಸ್ಪರ್ಧೆ, ಓಟವನ್ನು ಮಾಡ್ತಕ್ಕಂಥ ಸ್ಪರ್ಧೆಗೆ ಇರ್ತಕ್ಕಂಥ ಒಂದು ಸೈಕಲ್ ಅನ್ನೋದನ್ನು ನೋಡ್ತೀವಿ. ಇಟ್ ಈಸ್ ಎ ಸ್ಪೋರ್ಟ್ಸ್ ಸೈಕಲ್ ಅಂತೇಳಿ. ಅದು ಬೈಸಿಕಲ್ ಅಂದ್ರೆ ನಡೀತೈತಿ, ಅದು ಸೈಕಲ್ ಅಂದ್ರೂ ನಡೀತದೆ. ದ ಸೈಕಲ್ ಹ್ಯಾಸ್ ಎ ಡೈನಮೋ. ಸೈಕಲ್ಗೆ ಏನಿತ್ತಪ್ಪ ಅಂದ್ರೆ ಡೈನಮೋ ಇದೆ. ಡೈನಮೋ ಅಂದ್ರೆ ಏನಪ್ಪ ಅಂದ್ರೆ ಮುಂದೆ ಲೈಟ್ ಹತ್ತದ ನೋಡ್ರಿ. ಮುಂದೆ ಏನಾಗ್ತದಪ್ಪ ಅಂದ್ರೆ ಲೈಟ್ ಹತ್ತದ, ಡೈನಮೋ ಅಂತಾರೆ. ಅದು ಹಿಂದೆ ಗಾಲಿಗೆ ಚಕ್ರಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ತಿರುಗಿದಾಗ ಏನು ಮಾಡ್ತದಪ್ಪ ಅಂದ್ರೆ ಮುಂದೆ ಆ ಸೈಕಲ್ಗೆ ಲೈಟ್ ಹತ್ತದನ್ನು ನೋಡ್ತೀವಿ. ಅವಾಗ ಇಲ್ಲಿ 2ನೇ ಚಿತ್ರವನ್ನು ನೋಡ್ರಿ. ರವಿ ಈಸ್ ವಾಟ್ರಿಂಗ್ ಪ್ಲ್ಯಾಂಟ್ಸ್ ವಿತ್ ಎ ಪೈಪ್. ರವಿ ಏನು ಮಾಡ್ತಾ ಇದ್ದಾನಪ್ಪ ಅಂದ್ರೆ ಗಿಡಗಳಿಗೆ ನೀರು ಹಾಕ್ತಾ ಇದ್ದಾನು. ಯಾವುದರ ಮೂಲಕಪ್ಪ ಅಂದರೆ ಗಿಡಗಳಿಗೆ ಪೈಪ್ ಮೂಲಕ ನೀರನ್ನು ಕೊಡ್ತಾ ಇದ್ದಾನ ಅಥವಾ ಹಾಕ್ತಾ ಇದ್ದಾನ ಅಂಥೇಳಿ. ಆವಾಗ ರವಿ ನೋಡ್ತಾ ಇದ್ದಾರೆ. ರವಿ ಪೈಪ್ದಿಂದ ಹಾಕೋದನು. ವಿಜಯ ಈಸ್ ವಾಟ್ರಿಂಗ್ ಪ್ಲ್ಯಾಂಟ್ ವಿತ್ ಎ ಜಗ್. ವಿಜಯ ಏನು ಮಾಡ್ತಾ ಇದ್ದಾಳಪ್ಪ ಅಂದ್ರೆ ಗಿಡಗಳಿಗೆ ಜಗ್ ಮೂಲಕ ಏನು ಮಾಡ್ತಾಯಿದ್ದಳು? ನೀರು ಹಾಕೋದನು. ರವಿ ಇದ್ದವ ಪೈಪ್ ಮೂಲಕ ನೀರನ್ನು ಹಾಕ್ತಾ ಇದ್ದಾನೆ ಗಿಡಗಳಿಗೆ. ವಿಜಯ ಜಗ್ ಮೂಲಕ ಏನು ಮಾಡ್ತಾ ಇದ್ದಾಳಪ್ಪ ಅಂದ್ರೆ ನೀರನ್ನು ಹಾಕ್ತಾ ಇದ್ದಾಳೆ. ಆಮೇಲೆ ಇಲ್ಲಿ 3ನೇ ಚಿತ್ರವನ್ನು ನೋಡ್ತಾ ಇದ್ರೆ, 3ನೇ ಚಿತ್ರ ಮಳೆಗಾಲದ ಒಂದು ದೃಶ್ಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ರೆ ಪ್ರಭು ಈಸ್ ವೇರಿಂಗ್ ಎ ರೈನ್ ಕೋಟ್. ಪ್ರಭು ಇದ್ದ ಏನು ಮಾಡಿದಾನಪ್ಪ ಅಂದ್ರೆ ವೇರಿಂಗ್ ಮಾಡಿದನು, ಧರಿಸಿದನು. ಏನು ಧರಿಸಿದನು? ರೈನ್ ಕೋಟನ್ನು ಧರಿಸಿದನು, ಹಾಕೊಂಡನು. ಧರಿಸಿದನಂದ್ರೇನು? ಹಾಕೊಂಡನು ಅಂತೇಳಿ. ರೋಹಿಣಿ ಈಸ್ ಹೋಲ್ಡಿಂಗ್ ಆ್ಯನ್ ಅಂಬ್ರೇಲಾ. ರೋಹಿಣಿ ಇದ್ದಕ್ಕೆ ಏನು ಮಾಡಿದಳಪ್ಪ ಅಂದ್ರೆ ಛತ್ರಿಯನ್ನು ಹಿಡಿದಳು. ಅಂಬ್ರೇಲಾ ಅಂದ್ರೇನು? ಛತ್ರಿಯನ್ನು ಹಿಡಿದಳು ಅಂಥೇಳಿ. 4ನೇ ಚಿತ್ರ, ಕ್ಯಾಥ್ರೀನ್ ಈಸ್ ಡ್ರೈವಿಂಗ್ ಎ ರೆಡ್ ಕಾರ್. ಕ್ಯಾಥ್ರೀನ್ ಇದ್ದಕ್ಕೆ ಡ್ರೈವಿಂಗ್ ಮಾಡಿದಳು, ಕಾರವನ್ನು ಚಲಿಸ್ತಾ ಇದ್ದಳು. ಎಂಥ ಕಾರಪ್ಪ ಅಂದರೆ ರೆಡ್ ಕಾರ್. ಕ್ಯಾಥ್ರೀನ್ ಕೆಂಪು ಕಾರವನ್ನು ಚಲಿಸ್ತಾ ಇದ್ದಾಳೆ. ಸಿ ಈಸ್ ಡ್ಯಾಶ್. ಇಲ್ಲೇನು ತುಂಬಬೇಕು? ಡ್ರೈವಿಂಗ್ ತುಂಬಬೇಕು. ಮೇಲಿಂತ್ರೊಳಗೆ ಹಿ ಈಸ್ ಹೋಲ್ಡಿಂಗ್ ಅಂದರೆ ಹಿಡಿಯೋದು. ಸಿ ಈಸ್ ಎ ಡ್ರೈವಿಂಗ್ ಆ್ಯಟ್ 60 km/h. ಇಲ್ಲಿ ಸಿ ಈಸ್ ಎ ಡ್ರೈವಿಂಗ್ 60 km ವೇಗವಾಗಿ ಅವಳು ಚಲಿಸ್ತಾ ಇದ್ದಾಳ. ಅವಳು ಗಾಡಿಯನ್ನು
60 ಕಿಲೋಮೀಟ್ರ್ ಪ್ರತಿ ಗಂಟೆಗೆ ವೇಗವಾಗಿ ಚಲಿಸ್ತಾ ಇದ್ದಾಳೆ ಅನ್ನೋದನ್ನು ಇಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇದ್ದೀವಿ. ಇಲ್ಲಿ ಯಾವ್ಯಾವ ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದೀವಲ್ಲ ಅವತ್ತು ನೀವು ಕೆಮ್ಮಶಿಲೆ ಬರಿತಾ ಇರಿ. ಈ ರೆಡ್ಯೂಸ್, ರೀಯೂಸ್, ರೀಸೈಕಲ್ ಅಂತೇಳಿ ಪ್ರಶ್ನೆ ಏನಿದೆಪ್ಪ ಅಂದರೆ ಈ ರೆಡ್ಯೂಸ್, ರೀಯೂಸ್, ರೀಸೈಕಲಿಂಗ್. ದೇರ್ ಆರ್ ಸಮ್ ಥಿಂಗ್ಸ್ ವಿಚ್ ಗಾಟ್ ಟು ಬಿ ಯೂಸ್ ಎಕನಾಮಿಕಲಿ. ಅಂದರೆ ಏನಪ್ಪ ಅಂದ್ರೆ ಇಲ್ಲಿ ಆರ್ಥಿಕವಾಗಿ ಕೆಲವು ವಸ್ತುಗಳನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಆರ್ಥಿಕವಾಗಿ ಅಂದರೆ ರೊಕ್ಕದ ಒಂದು ಆಯ್ಕೆಯಾಗಿ, ರೊಕ್ಕದ ಒಂದು ಆಧಾರವಾಗಿ ಕೆಲವು ವಸ್ತುಗಳನ್ನು ನಾವು ಬಳಸ್ತಾ ಇರ್ತೀವಿ. ನಮಗೆ ಆ ವಸ್ತುಗಳನ್ನು ಬಳಸಬೇಕಾದ್ರೆ ನಮಗೆ ಹಣವನ್ನು ಕೊಡಬೇಕಾಗ್ತದೆ. ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಅಗೇನ್. ಕೆಲವೊಂದು ವಸ್ತುಗಳನ್ನು ನಾವೇನು ಮಾಡ್ಬೋದಪ್ಪ ಅಂದ್ರೆ ಮತ್ತೆ ಉಪಯೋಗವನ್ನು ಮಾಡ್ಬೋದು. ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಅಂದರೆ ಏನಪ್ಪ ಅಂದ್ರೆ ನಾವು ಕೆಲವು ವಸ್ತುಗಳನ್ನು ಮತ್ತೆ ಯೂಸ್ ಮಾಡ್ಬೋದು. ದೇರ್ ಆರ್ ಸಮ್ ಥಿಂಗ್ಸ್ ಫ್ರಾಮ್ ವಿಚ್ ನ್ಯೂ ಥಿಂಗ್ಸ್ ಕ್ಯಾನ್ ಕ್ರಿಯೇಟ್. ಕೆಲವು ವಸ್ತುಗಳಿಂದ ನಾವು, ಹಳೆಯ ವಸ್ತುಗಳಿಂದ ನಾವು ಹೊಸ ವಸ್ತುಗಳನ್ನು ತಯಾರಿಸ್ಬೋದು. ಈ ವಾಕ್ಯದ ಅರ್ಥ ಏನಪ್ಪ ಅಂದ್ರೆ ನಾವು ಹಳೆಯ ವಸ್ತುಗಳನ್ನು ತೊಗೊಂಡು ಕೆಲವೊಂದು ಹೊಸ ವಸ್ತುಗಳನ್ನು ನಾವು ತಯಾರಿಸ್ಬೋದು ಅಂತೇಳಿ. ಮೀನಿಂಗ್ ಆಫ್ ಸಮ್ ವರ್ಡ್ಸ್ ಗಿವನ್. ಕೆಲವೊಂದು ವರ್ಡ್ಸ್ಗಳನ್ನು ಕೆಳಗೆ ಕೊಟ್ಟಿದ್ದೀವಿ, ಆ ಶಬ್ದಗಳನ್ನು ನೋಡ್ರಿ. ಮೀನಿಂಗ್ ಕೆಲವೊಂದು ವರ್ಡ್ಸ್ಗಳನ್ನು ಕೊಟ್ಟಿದ್ದಾರಂತ. ಮೀನಿಂಗ್ ಆಫ್ ಸಮ್, ಕೆಲವು ವರ್ಡ್ಗಳಿಗೆ ಅರ್ಥಗಳನ್ನು ಕೊಟ್ಟಿದ್ದರು, ಅವುಗಳನ್ನು ಕೊಟ್ಟಿದ್ದರು ಅಂಥೇಳಿ. ರೀಡ್ ಇಟ್ ಆ್ಯಂಡ್ ಫಿಲ್ ಇನ್ ದ ಬಲೂನ್ ವಿತ್ ದ ರೈಟ್ ವರ್ಡ್ಸ್. ಅಂದರೆ ಬಲೂನ್ಗಳನ್ನ ಕೊಟ್ಟಿದ್ದಾರೆ. ಮುಂದಿನ ಒಂದು ಭಾಗದಲ್ಲಿ ನೋಡ್ತಾ ಇದ್ದಾರೆ ಬಲೂನ್ಗಳನ್ನ ಕೊಟ್ಟಿದ್ದರು. ಆ ಬಲೂನ್ದಲ್ಲಿ ಈ ರೆಡ್ಯೂಸ, ರೀಯೂಸ, ಆಮೇಲೆ ಏನಪ್ಪ ಅಂದ್ರೆ ರೀಸೈಕಲ ಅಂತೇಳಿ. ರೆಡ್ಯೂಸ್ ಅಂದರೆ ಏನಪ್ಪ ಅಂದರೆ ಯೂಸ್ಲೆಸ್ ಅಂದರೆ ಕಡಿಮೆ ಉಪಯೋಗಿಸಿ. ರೆಡ್ಯೂಸ್ ಅಂದ್ರೆ ಏನು, ಕಡಿಮೆ ಉಪಯೋಗಿಸಿ. ಇಲ್ಲಿ ಸ್ವಲ್ಪ ರೀಯೂಸ್ ಏನಾಗಿದೆ, ಸ್ವಲ್ಪ ತಪ್ಪಾಗಿದೆ. REUSE ಆಗಬೇಕು. REUSE ಮೇಲೆ ಶಬ್ದ ಐತೆ ನೋಡ್ರಿ, ಕೆಂಪು ಅಕ್ಷರ ಬರ್ದೇವಲ್ಲ ಅದೋ ಒಂದು ಶಬ್ದವನ್ನು ಇಲ್ಲಿ ಕೆಳಗೆ ಬರಿ. REUSE ಅಂತೇಳಿ ಈ ಶಬ್ದ REUSE ಅಂತೇಳಿ. ಯೂಸ್ ಸಮಥಿಂಗ್ ಅಗೇನ್, ಅದನ್ನು ರೀಯೂಸ್ ಅಂದ್ರೆ ಮತ್ತೆ ಉಪಯೋಗ ಮಾಡೋದು, ಅದಕ್ಕೆ ರೀಯೂಸ್ ಅಂತ ಕರೀತಾರೆ. ರೀಸೈಕಲ್ ಕೊಟ್ಟಿದ್ದರು. ರೀಸೈಕಲ್ ಕ್ರಿಯೇಟ್ ಸಮಥಿಂಗ್ ನ್ಯೂ ಫ್ರಾಮ್ ದ ಓಲ್ಡ್. ಅಂದರೆ ಹಳೆಯ ವಸ್ತುಗಳಿಂದ ಹೊಸದನ್ನು ತಯಾರು ಮಾಡೋದಕ್ಕೆ ರೀಸೈಕಲ. ರೆಡ್ಯೂಸ್ ಅಂದರೆ ಏನಪ್ಪ ಅಂದರೆ ಕಡಿಮೆ ಯೂಸ್ ಮಾಡೋದು. ರೀಯೂಸ್ ಅಂದರೆ ಮತ್ತೆ ಉಪಯೋಗ ಮಾಡೋದು. ರೀಸೈಕಲ್ ಅಂದರೆ ಕ್ರಿಯೇಟ್, ಹಳೆಯ ವಸ್ತುಗಳಿಂದ ಹೊಸ ವಸ್ತುವನ್ನು ತಯಾರು ಮಾಡೋದು ಅಂತೇಳಿ. ಇಲ್ಲಿ ಕೆಲವೊಂದು ವಸ್ತುಗಳನ್ನ ಕೊಟ್ಟಿದ್ದರು. ಆ ವಸ್ತುಗಳನ್ನು ಈ ಕೆಳಪಟ್ಟಂಥ ಬಲೂನ್ದಲ್ಲಿ ಬೇರೆ ರೀತಿ ಇದ್ದರು. ಗ್ಲಾಸ್ ಬಾಟಲ್, ಪ್ಲಾಸ್ಟಿಕ್ ಬಾಟಲ್ಸ್, ವಾಟರ್ ಎಲೆಕ್ಟ್ರಿಸಿಟಿ. ವಾಟರ್ ಅಂದರೆ ನೀರು ಮತ್ತು ಎಲೆಕ್ಟ್ರಿಸಿಟಿ ಅಂದರೆ ವಿದ್ಯುತ್. ಆಮೇಲೆ ಗ್ಯಾಬ್ರೇಜ್ ಅಂದರೆ ಏನಪ್ಪ ಅಂದ್ರೆ ಗಾರ್ಬೇಜ್ ಅಂತ ಕರಿತೀವಿ. ಗಾರ್ಬೇಜ್ ಅಂದರೆ ಏನಪ್ಪ ಅಂದ್ರೆ ಈ ಕಚರ ಎಲ್ಲ ಇರ್ತದಲ್ಲ ಅದಕ್ಕೆ ಗಾರ್ಬೇಜ್ ಅಂತ ಕರಿತಾರೆ. ನ್ಯೂಸ್ ಪೇಪರ್ ಅಂದ್ರೆ ನಾವು ದಿನಪತ್ರಿಕೆ ಅಂಥೇಳಿ. ಬ್ಯಾಟ್ರೀಸ್, ಇವು ಮೊಬೈಲ್ ಬ್ಯಾಟ್ರಿಗಳು ಅಥವಾ ದೊಡ್ಡ ಬ್ಯಾಟ್ರಿಗಳು ಇರ್ತಾವಲ್ಲ ಅವೆಲ್ಲ. ಕ್ಲೋತ್ಸ್ ಅಂದರೆ ಏನಪ್ಪ ಅಂದ್ರೆ ಬಟ್ಟೆಗಳು. ನೋಡಿರಿ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ, ಗ್ಲಾಸ್ ಬಾಟಲ್ಸ್ ಆಗಲಿ, ಪ್ಲಾಸ್ಟಿಕ್ ಬಾಟಲ್ ಇವು ಅಂತ ಗೊತ್ತಿದೆ. ವಾಟರ್ ಅಂದ್ರೆ ನೀರು, ಎಲೆಕ್ಟ್ರಿಸಿಟಿ ಅಂದರೆ ಏನಪ್ಪ ಅಂದ್ರೆ ವಿದ್ಯುತ್. ಇದು ಗ್ಯಾರ್ಬೇಜ್ ಅಂತ ಕರಿತೀವಿ. ಗಾರ್ಬೇಜ್. ನ್ಯೂಸ್ ಪೇಪರ್ ಅಂದರೆ ದಿನಪತ್ರಿಕೆ, ಆಮೇಲೆ ಬ್ಯಾಟ್ರೀಸ್ ಮತ್ತು ಬಟ್ಟೆಗಳು ಅಂತೇಳಿ. ಇಲ್ಲಿ ನಾವು ಬಲೂನ್ದಾಗ ರೆಡ್ಯೂಸ್ ಅಂದರೆ ಕಡಿಮೆ ಯೂಸ್ ಮಾಡೋದು ಯಾವುದಪ್ಪ ಅಂದ್ರೆ ವಾಟರ್. ಇಲ್ಲಿ ಕಡಿಮೆ ಯೂಸ್ ಮಾಡೋದು ವಾಟರ್ ಅಂದರೆ ನೀರು, ಎಲೆಕ್ಟ್ರಿಸಿಟಿ ಇದನ್ನು ನಾವು ಕಡಿಮೆ ಯೂಸ್ ಮಾಡಬೇಕು. ರೆಡ್ಯೂಸ್ ಒಳಗೆ ಬರ್ತೀವಿ. ರೀಯೂಸ್ ಅಂದರೆ ಏನಪ್ಪ ಅಂದ್ರೆ ಮತ್ತೆ ಉಪಯೋಗ ಮಾಡೋದು ಯಾವುದು. ಗ್ಲಾಸ್ ಬಾಟಲ್ಸ, ಪ್ಲಾಸ್ಟಿಕ್ ಬಾಟಲ್ಸ, ಕ್ಲೋತ್ಸ ಅದನ್ನು ಮತ್ತೆ ಉಪಯೋಗ ಮಾಡ್ಬೋದು. ಬಾಟಲ್ಸ್ಗಳನ್ನ ಮತ್ತು ಬಟ್ಟೆಗಳನ್ನು ಮತ್ತೆ ನಾವು ಉಪಯೋಗನ ಮಾಡ್ಬೋದು ಅಂತೀವಿ. ಇನ್ನು ಗ್ಯಾರ್ಬೇಜ್ ಅಂದರೆ ಕಚರಗಳನ್ನು ಅದನ್ನು ಗೊಬ್ಬರವಾಗಿ ಬಳಸ್ತೀವಿ. ಆಮೇಲೆ ನ್ಯೂಸ್ ಪೇಪರನ್ನು ಮತ್ತೆ ನ್ಯೂಸ್ ಪೇಪರಾಗಿ ನಾವು ಉಪಯೋಗನ ಮಾಡ್ಬೋದು. ಬ್ಯಾಟ್ರೀಸ್ಗಳನ್ನು ಮತ್ತೆ ನಾವು
ಹೊಸ ಬ್ಯಾಟ್ರಿಯಾಗಿ ಉಪಯೋಗನ ಮಾಡ್ಬೋದು. ಹೀಗಾಗಿ ರೀಸೈಕಲ್ದೊಳಗೆ ಹಾಕಿದ್ದೀವಿ. ರೆಡ್ಯೂಸ್ದೊಳಗೆ ವಾಟರ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಬಾಟಲ್ಸ್, ಗ್ಲಾಸ್ ಬಾಟಲ್ಸ್ ಆಗಲಿ, ಗ್ಲಾಸ್ ಬಾಟಲ್ಸ್ ಆಗಲಿ, ಪ್ಲಾಸ್ಟಿಕ್ ಬಾಟಲ್ಸ್ ಆಗಲಿ, ಕ್ಲೋತ್ಸ್ ಆಗಲಿ, ಇದನ್ನು ರಿಯೂಸ್ದೊಳಗೆ ರೀಸೈಕಲ್ದೊಳಗೆ ಗಾರ್ಬೇಜ, ಆಮೇಲೆ ನ್ಯೂಸ್ ಪೇಪರ, ಬ್ಯಾಟ್ರೀಸ ಇದು ರೀಸೈಕಲ್ದಾಗ ಹಾಕಿದ್ದೀವಿ ಅನ್ನೋದು ನೋಡ್ತೀವಿ. ಬಲೂನ್ಗಳಲ್ಲಿ ಹಾಕಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿರೋ ಸಬ್ಸ್ಕ್ರೈಬ್ ಆಗಿರಿ ಮತ್ತು ವಿಡಿಯೋಗಳನ್ನ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ದಿಸ್ ಲೆಸನ್ ವಾಸ್ ಎಂಡ್. ಥ್ಯಾಂಕ್ ಯು.